ಇನ್ನು ಬೇಸಿಗೆಯಲ್ಲಿ ಆಗ್ತಾ ಇರುವಂತಹ ಈ ಅಕಾಲಿಕ ಮಳೆ ಒಬ್ಬ ವೃದ್ಧ ದಂಪತಿ ಬಾಳಲ್ಲಿ ಬಿರುಗಾಳಿಯನ್ನೇ ತಂದಿದೆ. ಭಾರಿ ವರುಣಾರ ಭಟ್ಟಕ್ಕೆ ಮನೆ ಕುಸಿತ ಆಗಿದೆ. ಹೀಗಾಗಿ ವೃದ್ಧ ದಂಪತಿಗಳು ಸೂರಿಲ್ಲದೆ ಬೀದಿಗೆ ಬಿದ್ದಿದ್ದಾರೆ. ಹೀಗಾಗಿ ಹಿರು ಜೀವಗಳನ್ನು ನೋಡಿ ಜನ ಮಮ್ಮಲ ಮರಗ್ತಾ ಇದ್ದಾರೆ. 2-3 ದಿನಗಳಾಯಿತು, ಆದರೂ ಕೂಡ ಹಿರಿ ಜೀವಗಳು ಬೀದಿಯಲ್ಲೇ ದಿನ ದೂಡುವಂತಹ ಪರಿಸ್ಥಿತಿ ಎದುರಾಗಿದೆ. ಭಾರಿ ಪ್ರಮಾಣದಲ್ಲಿ ಬಿರುಗಾಳಿ ಮಳೆ ಆಗ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಂಡ್ಲುಗುರ್ಕಿಯಲ್ಲಿ ಈ ಘಟನೆ ಸಂಭವಿಸಿದೆ. ಗ್ರಾಮದ ವೆಂಕಟರೆಡ್ಡಿ ದಂಪತಿಗೆ ಸಂಕಷ್ಟ ಎದುರಾಗಿದೆ. ವೃದ್ಧ ದಂಪತಿ ಒಳಗಿದ್ದಾಗಲೇ ಮನೆ ಕುಸಿತ ಆಯಿತು. ಅದೃಷ್ಟವಶಾತ್ ಭಾರಿ ಅನಾಹುತ ತಪ್ಪಿದಂತಾಗಿದೆ. ಸ್ವಂತ ಸೂರು ಕಲ್ಪಿಸುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳಲಾಗಿದೆ. ನೊಂದಿರುವಂತಹ ವೃದ್ಧ ವೆಂಕಟರೆಡ್ಡಿ ದಂಪತಿ ಮನವಿ ಮಾಡಿಕೊಂಡಿದ್ದಾರೆ ಮನೆಗಾಗಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳೆದ 2-3 ದಿನಗಳಾಯಿತು ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಇನ್ನು ಬಿರುಗಾಳಿ ಸಹಿತವಾಗಿ ಮಳೆಯಲ್ಲಿ ಈ ಮನೆ ಕುಸಿತ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ವೆಂಕಟರೆಡ್ಡಿ ದಂಪತಿಗೆ ಸೇರಿದಂತಹ ಮನೆ ಇದು. ಏಕಾಏಕಿ ಸುರಿದಂತಹ ಭಾರಿ ಬಿರುಗಾಳಿ ಮಳೆಗೆ ವೃದ್ಧ ದಂಪತಿಗಳು ಮನೆಯಲ್ಲಿ ಇದ್ದಾಗಲೇ ಮನೆ ಕುಸಿದು ಬಿತ್ತು. ಆದರೆ ಅದೃಷ್ಟವಶಾತ್ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದರೂ ಕೂಡ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಮನೆ ಇಲ್ಲದೆ ಇರುವಂಥದ್ದು ತೀವ್ರ ಆತಂಕಕ್ಕೆ ಕಾರಣ ಆಗಿದೆ. ಜೊತೆಗೆ ಅದೇ ಒಂದು ಮನೆಯಲ್ಲಿ ವಾಸ ಮಾಡುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಜೀವ ಕೈಯಲ್ಲಿ ಹಿಡ್ಕೊಂಡು ಅದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈವರೆಗೂ ಕೂಡ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ. ಪಂಚಾಯಿತಿ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತ ಸ್ಥಳಕ್ಕೆ ಬರಬೇಕಾಗಿತ್ತು, ನೋಡಬೇಕಾಗಿತ್ತು. ನೋಡಿ ದೃಶ್ಯಾವಳಿಯಲ್ಲಿ ಆ ಮನೆ ಎಷ್ಟು ಜರ್ಜರಿತ ಆಗಿದೆ, ಯಾವಾಗ ಬೇಕಾದರೂ ಕುಸಿದು ಬೀಳುವ ಹಂತದಲ್ಲಿ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಆದರೂ ಕೂಡ ವೃದ್ಧ ದಂಪತಿಗಳ ರಕ್ಷಣೆಗೆ, ಅವರ ಸಹಾಯಕ್ಕೆ ಸ್ಥಳೀಯ ಜಿಲ್ಲಾಡಳಿತ ನಿಂತಿಲ್ಲ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.